ಮಳೆ ಹೋದಾಗ ಕಂಬಳಿ ಬೀಸಿದ್ರೆ ಮಳೆ ಬಂದದ. ಸಿದ್ದರಾಮಯ್ಯ ನಿಮ್ಮ ಧರ್ಮ ಆಲ್ಮತದವರು, ಅಂಥದ್ದು ಆಲ್ಮತದವರು ನಮ್ಮ ಅಲೆಮಾರಿಗಳಿಗೆ ಅನ್ಯಾಯ ಮಾಡಬಾರ್ದು. ನಮಗೆ ಸ್ವಾತಂತ್ರ್ಯ ಸಿಕ್ಕರೆ ಮಾನವಕ್ಕೆ ಸಿಗಲಿಲ್ಲ. ನಮ್ಗ ಸಾಂಸ್ಕೃತಿಕ ಕಲಾವಿದರು ಏನಾದರೂ ನಿಮ್ಮ ವಿರುದ್ಧ ಒಂದು ನಾಟಕ ಬರೆದ್ರೆ, ಹಾಡುಗಳಾಡಿದ್ರೆ ಬಹುಶಃ ಅದನ್ನು ತಪ್ಪಿಸ್ಕೊಂಡು ಕೇಳಾಗುತ್ತೆ. ಮಕ್ಕಳನ್ನ ಕಣ್ಣು ತೆರೆದು ನೋಡು, ಎರಡು ಕಣ್ಣಲ್ಲಿ ನೋಡು, ಒಂದು ಕಣ್ಣಲ್ಲಿ ನೋಡಬೇಡ. ಇವತ್ತು ರಾಯಚೂರಿನಲ್ಲಿ 59 ಅಸ್ಪೃಶ್ಯ ಅಲಿಮಾರಿ ಸಮುದಾಯಗಳ ಒಂದು ಬೃಹತ್ತಾದಂಥ ಐತಿಹಾಸಿಕವಾದಂಥ ಒಂದು ಪ್ರತಿಭಟನೆ ನಡೀತು. ಬಹುಶಃ ನಮ್ಮ ರಾಯಚೂರು ಇಲ್ಲಿವರೆಗೆ ಈ ಸಂಖ್ಯೆ ನೋಡಿದೆ, ಅಲಿಮಾರಿಗಳನ್ನ ಈ ಸಂಖ್ಯೆ ನೋಡಿದೆ. ಇದಕ್ಕೆ ಆಗಿ ಸಂಪುಟವಾಗಿದೆ. ಆದರೆ ಸಿದ್ದರಾಮಯ್ಯನವ್ರನ್ನ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಹುಶಃ ಸಿದ್ದರಾಮಯ್ಯನವರು ನೀವು ಯಾವುದೇ ಹೋರಾಟ ಎದುರಿಸ್ಬೋದು, ಯಾವುದೇ ಭಾಷಣವನ್ನು ಎದುರಿಸ್ಬೋದು ನೀವು. ಆದರೆ ಕಲಾವಿದರ, ಸಾಂಸ್ಕೃತಿಕ ಕಲಾವಿದರು ಏನಾದರೂ ನಿಮ್ಮ ವಿರುದ್ಧ ಒಂದು ನಾಟಕ ಬರೆದರೆ, ಹಾಡುಗಳಾಡಿದ್ರೆ ಬಹುಶಃ ಅದನ್ನು ತಪ್ಪಿಸ್ಕೊಂಡು ಕೇಳೋಣ. ಹೋರಾಟ ಒಂದು ದಿನ ಇರುತ್ತೆ, ಭಾಷಣ ಒಂದು ದಿನ ಇರುತ್ತೆ. ಆದರೆ ಕಲಾವಿದರದ್ದು ಹಾಡುಗಳವಲ್ಲ, ನಾಟಕಗಳವಲ್ಲವು ಪರ್ಮನೆಂಟ್ ಆಗಿ ಉಳಿತವೆ. ಚರಿತ್ರೆಯಲ್ಲಿ ನೀವು ನಿಮ್ಮನ್ನು ಕಲಾನಾಯಕನನ್ನಾಗಿ ಮಾಡ್ತಕ್ಕಂಥ ಎಲ್ಲ ಕಲಾವಿದರು ಇವತ್ತು ನಾವು ನೋಡಿದ್ದೀವಿ. ಇವತ್ತು ಅವ್ರು ಹಾಡಿದರು, ನಿಮ್ಮನ್ನು ಕಲಾನಾಯಕನನ್ನಾಗಿ ಬಿಂಬಿಸಿ ಹಾಡಿದರು. ಇದು ಬೇಕಾ ನಿಮಗೆ? ಆದರೆ ನೀವು ಯಾವ ಪ್ರೆಷರ್ಗೋಸ್ಕರ ನೀವು ಮಾಡ್ಕೊಂಡಿರೋ ಗೊತ್ತಿಲ್ಲ. ಆದರೆ ಅದನ್ನು ಸರಿಪಡಿಸೋದು ಕೂಡ ನಿಮ್ಮ ಜವಾಬ್ದಾರಿ ಇದೆ. ನೀವು ಮಾತು ಕೂಡ ಕೊಟ್ಟಿದ್ದೀರಿ, ನಾನು ಸರಿಪಡಿಸ್ತೀನಿ ಅಂತ. ಇದನ್ನು ಬೇಗ ಮಾಡಬೇಕಷ್ಟೇ. ಮತ್ತು ಈ ಸಮುದಾಯಗಳು ನಾಳೆ ದಿಲ್ಲಿಗೆ ಹೋಗ್ತಕ್ಕಂಥದ್ದು ಅವಕಾಶ ಕೊಡಬೇಕು. ದಿಲ್ಲಿಗೆ ಹೋದರೆ ಅವರಲ್ಲಿ ನಿಮ್ಮ ವಿರುದ್ಧ ನಾಟಕ ಪ್ರದರ್ಶನ ಮಾಡ್ತಾರೆ, ಹಾಡುಗಳು ಕೂಡ ಆಗ್ತಾರೆ. ಇಲ್ಲಿವರೆಗೆ ನಿಮ್ಮ ವಿರುದ್ಧ ಯಾರು ಹಾಡುಗಳು ಆಡಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನಿಮ್ಮ ವಿರುದ್ಧ 2ನೇ ಅವಧಿಯಲ್ಲೂ ಕೂಡ ನಿಮ್ಮ ವಿರುದ್ಧ ಯಾರೂ ಹಾಡಾಡಿಲ್ಲ. ಆದರೆ ಅಲಿಮಾರಿಗಳು ಇವತ್ತು ಅವರದೇ ಆದಂಥ ಒಂದು ಭಾಷೆ, ಅವರದೇ ಆದಂಥ ಒಂದು ಪದ್ಧತಿಯಲ್ಲಿ 2 ನಾಟಕ ಮಾಡಿದರು ಮತ್ತು ಹಾಡುಗಳು ಕೂಡ ಆಡಿದರು. ಇದು ಏನಾದರೂ ಹೊರಗೆ ಬಿದ್ದರೆ ಬಹುಶಃ ನಿಮ್ಮ ಜೀವನ ಪರ್ಯಂತ ನೀವೇನು ಮಾಡ್ಕೊಂಡು ಬಂದಿದ್ದೀರಲ್ಲ ನಿಮ್ಮ ಹೋರಾಟನ, ಅದಕ್ಕೆ ಕಪ್ಪು ಚುಕ್ಕಾಗಿತ್ತು ಅಂತ ಅನ್ನೋದು ಅಷ್ಟೇ. ಯಾಕಂದರೆ ನಾನು ನಿಮ್ಮ ಅಭಿಮಾನಿ ಅಲ್ಲ. ಆದರೆ ಇದನ್ನು ಮಾಡಬೇಕಾದದ್ದು ನೀವೇ, ಮತ್ತು ಬೇರೆಯವ್ರು ಮಾಡೋಕ್ಕಾಗಲ್ಲ. ಇದನ್ನು ಈ ಕಾರಣಕ್ಕಾಗಿ ನೀವು ಬೇಗ ಇದನ್ನು ಡೆಲ್ಲಿಗೆ ಅಕ್ಟೋಬರ್ 2ಕ್ಕೆ ಹೋಗ್ತಕ್ಕಂಥ ಮುಂಚೆನೇ ನೀವು, ಅದಕ್ಕಿಂತ ಮುಂಚೆನೇ ನೀವು ಇದನ್ನು ಬಗೆಹರಿಸಿರಿ. ಅವ್ರನ್ನ ಕರೀರಿ. ನೀವು ಅವ್ರನ್ನ ಕರೀಲಾರ್ದೇ ಅವರ ಹಕ್ಕುಗಳನ್ನ ಹರಣ ಮಾಡಿದಿರಿ. ನೀವು ಅವರಿಗೆ ತಿಳಿಸಲಾರ್ದೇ, ಅವರ ಮಂದಿಗೆ ಯಾರಿಗೂ ಕೂಡ ಕರೀಲಾರ್ದೇ, ಕನಿಷ್ಠ ಅವ್ರಿಗೆ ಸೌಜನ್ಯಕ್ಕೂ ಕೂಡ ನಿಮ್ದು ಹಿಂಗೆ ಮಾಡ್ಬೇಕಂತಿದ್ದೀವಿ, ಮಾಡ್ಬೋದಾ ಕೇಳಬೇಕಾಗಿತ್ತು. ನೀವು ಯಾರು ಅವ್ರ ಹಕ್ಕುಗಳನ್ನ ಕಳ್ಸ್ಕೊಳ್ಳಿಕ್ಕೆ? ನೀವು ಯಾರು? ಕಾಂಗ್ರೆಸ್ ಪಕ್ಷ ಯಾರು? ಬೇರೆ ಮಂತ್ರಿಗಳು ಯಾರು? ಅವರು ನಮ್ಮ ಹಕ್ಕು, ಅವರ ಹಕ್ಕದು. ಅವರು ಹುಟ್ಟುತ್ತಲೇ ಪಡ್ಕೊಂಡಿರ್ತಕ್ಕಂಥ ಹಕ್ಕುಗಳವೆಲ್ಲ ಈ ಭೂಮಿ ಮೇಲೆ ಹುಟ್ಟಿದಾರೆ ಅನ್ನೋ ಕಾರಣಕ್ಕಾಗಿ ಪಡ್ಕೊಂಡಿದ್ದಾರೆ ಅವರಷ್ಟೇ. ಅದನ್ನು ಅವರು ತಿಳಿಸಲಾರದೆ, ನೀವು ಅವರು ಇಂಟಿಮೇಷನ್ ಮಾಡಲಾರ್ದೇ, ಅವರಿಗೆ ಯಾವುದೇ ನಾಲೆಜ್ ಕೊಡಲಾರ್ದೇ ನೀವು ಅದನ್ನು ಹರಣ ಮಾಡಿದ್ರಲ್ಲ, ಭಾಳ ತಪ್ಪು ಮಾಡಿದ್ರಿ ನೀವು. ಮತ್ತು ನಿಮ್ಮ ತಪ್ಪಿಗೆ ನೀವು ಪ್ರಾಯಶ್ಚಿತ್ತ ನಿಮ್ಗೆ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಲವಾರು ಸಲ ನಿಮ್ಮ ಮಾತುಗಳಲ್ಲಿ ನಮ್ಗೆ ಗೊತ್ತಾಗಿದೆ. ಅದಕ್ಕೆ ನೀವು ಬೇಗ ಅಕ್ಟೋಬರ್ 2 ಇವರು ಡೆಲ್ಲಿಗೆ ಸೇರಿಕೊಳ್ಳೋ ಮುಂಚೆ ಅವ್ರನ್ನ ಕಳಿಸಿ ನಿಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ ಅವ್ರಿಗೆ ಏನಾದರೂ ಆಶ್ವಾಸನೆ ಕೊಡ್ರಿ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಪರಿಶಿಷ್ಟ ಜಾತಿಗಳ ಶಾಶ್ವತ ಆಯೋಗವನ್ನು ಬೇಗನೆ ನೀವು ರಚನೆ ಮಾಡಿ, ಅದಕ್ಕೊಬ್ಬ ಅಧ್ಯಕ್ಷನ ಇಮಿಡಿಯೇಟಾಗಿ ಮಾಡಿ, ಅಲ್ಲಿಂದ ಒಂದು ಲೆಟರ್ ತೊಗೊಂಡು ಇಮಿಡಿಯೇಟಾಗಿ 1% ಕೊಡಬೇಕಂತ ನೀವು ಇದ್ದೀರಲ್ಲ, ಅದಾದರೂ ಮಾಡಿ. ನಿಮಗೆ ಲಂಬಾಣಿ ಒಡ್ರನ್ನ ಎದುರಾಕೊಳ್ಳೋಕೆ ನಿಮಗೆ ಆಗಲ್ಲ ಅಂತಂದ್ರೂ ಕೂಡ ನಾನು ಮತ್ತೊಂದು ಆದಿ ಇದೆ ನಿಮಗೆ. ಈ ಆದಿಯಲ್ಲಿ ಮಾಡ್ಬೋದು ಅಂತ ಇರೋದಿಲ್ಲ, ಅದು ನಿಮ್ಮ ಮನಸ್ಸಲ್ಲಿ ಕೂಡಿರೋದ್ರಿಂದ ನೀವು ಆ ಆದಿಯಲ್ಲಿ ಆದರೂ ಒಂದು 2-3 ತಿಂಗಳ ಒಳಗಡೆ ಈ ಪ್ರಾಸೆಸ್ನ ಮುಗಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಆ ವಿಶ್ವಾಸದಲ್ಲಿದ್ದೀವಿ. ಆ ಕಾರಣಕ್ಕಾಗಿ ಇವತ್ತು ಅಲಿಮಾರಿಗಳು ರಾಯಚೂರಿನಲ್ಲಿ ಸೇರಿಕೊಂಡಿರಲ್ಲ. ನಾನು ಜೀವನದಲ್ಲಿ ನೋಡಿದ್ದೀನಿ, ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನೋಡಿದ್ದೀನಿ. ನಿಮ್ಮ ಮೇಲೆ ಹಾಡುಗಳು ಬರೆದ್ರವರು, ನಿಮ್ಮ ಮೇಲೆ ನಾಟಕ ಆಡಿದ್ರವ್ರು. ಇವತ್ತು ಇದಕ್ಕಿಂತ ದೊಡ್ಡ ನಿಮಗೆ ಕಪ್ಪು ಚುಕ್ಕಿ ಬೇಕು ನಿಮ್ಮ ಜೀವನದಲ್ಲಿ. ಇದು ಅಗತ್ಯ ಇದೆ ನಿಮಗೆ. ಯಾವ ಪುರುಷಾರ್ಥಕ್ಕೆ ನಿಮಗೆ ಯಾರ್ಯಾರು ನಿಮ್ಮನ್ನು ನೆನೆಸ್ತಾರೆ. ಆದರೆ ತಬ್ಬಲಿಗಳಾಗುತ್ತೆ. ಆ ತಬ್ಬಲಿಗಳವರು ಬಿಡಾರಗಳೆಲ್ಲ ಬಂದತಕ್ಕಂಥ ಮಂದಿ ಇವತ್ತಿಗೆ ಅವ್ರಿಗೆ ದಿಕ್ಕಿಲ್ಲ. ಅವರಿಗೆ ಅವರ ಪರವಾದಂಥ ಒಬ್ಬ ನಾಯಕಿಲ್ಲ. ಅಂಥ ಮಂದಿನ ನೀವು ತೊಗೊಂಡೋಗಿ ತಿಮ್ಮಂಗಲಗಳ ಮಧ್ಯದಲ್ಲಿ ಬಿಟ್ಟು ಅವ್ರನ್ನ ನೀವು ಅಲ್ಲಿ ಕೋಟಿ ಮಾಡೋದು ಬಿಟ್ಟಿದ್ದಾದಲ್ಲ, ಇದು ಭಾಳ ಅನ್ಯಾಯ ಮಾಡಿರಿ ನೀವು. ಇವಾಗ ಅದನ್ನು ನೀವು ಎಚ್ಚೆತ್ಕೊಳ್ರಿ. ಬೇಗ ನಿಮ್ಮ ಮೇಲೆ ಕಪ್ಪು ಚುಕ್ಕಿ ಆಗೋ ಮುಂಚೆನೇ ಇದನ್ನು ಮುಗಿಸ್ತೀರಂತ ನಾನು ಭಾವಿಸ್ಕೊಂಡು ನಾನು ಇವತ್ತು ಮುಂದುವರೆದ ಸಮುದಾಯಗಳು ತಳ ಸಮುದಾಯಗಳನ್ನು ಮೇಲೆತ್ತವಂತೇಳಿ ಉದಾಹರಣೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಾಹ್ಮಣದ ಗುರುಗಳು ಅಂಬೇಡ್ಕರ್ನ ಅವ್ರ ಹೆಸರಿಟ್ಟುಕೊಂಡು ಅಂಬೇಡ್ಕರ್ ಬರೆದು ಈ ದೇಶಕ್ಕೆ ಸಂವಿಧಾನ ಬರೆದರು. ಅಲ್ಲಿ ಒಂದು ಇತಿಹಾಸದಲ್ಲಿ ಹೆಸರುಗುಳಿತು. ಈಗ ಕೂಡ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಒಬ್ಬ ಮುಂದುವರೆದ ಸಮುದಾಯ ಬ್ರಾಹ್ಮಣ ಸಮುದಾಯಕ್ಕೆ ಇಕ್ಕಲಿರ್ತದ ವ್ಯಕ್ತಿ ಸ್ಥಳ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟ.
ಬಟ್ ನಮ್ಮಲ್ಲಿರ್ತಕ್ಕಂಥ ತಳು ಸಮುದಾಯದಿಂದ ಬೆಳೆಯುವಂಥ ಹಿಂದುಳಿದ ಸಮುದಾಯ ನಾಯಕರಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ನಿಮ್ಮಲ್ಲಿ ಮನುವಾದಿ ನಿಮ್ಮಲ್ಲಿ ಬಲವಾಗಿದೆ ಅಂತೇಳಿ ಇವತ್ತು ನಿಮ್ಮಲ್ಲಿ ನಾವು ಕಣ್ಣಿಗೆ ಕಾಣ್ತಾ ಇದ್ದೀವಿ. ಇವತ್ತು ಆ ಥರ ನೀವು ನಡ್ಕೊಂಡ್ರಿ ಮತ್ತು ಅದನ್ನು ಪಾಸ್ ಕೂಡ ಮಾಡಿಬಿಟ್ರಿ. ಇವತ್ತು ಸಾಮಾಜಿಕ ನ್ಯಾಯ ನಿಮ್ಮಲ್ಲಿ ಇಲ್ಲ, ಬದ್ಧತೆ ಇಲ್ಲ. ಸುಮ್ಮನೆ ಎಲ್ಲಿ ಹೋಗ್ಬೇಕು ಬೇಲೆ ಎಲ್ಲೆಂದರಲ್ಲಿ ಸಾಮಾಜಿಕ ನ್ಯಾಯ ಬಗ್ಗೆ ಮತ್ತು ತಳ ಸಮುದಾಯದ ಬಗ್ಗೆ ಹಿಂದುಳಿದರ ಬಗ್ಗೆ ಅಹಿಂದ ನಾಯಕ ಅಂತ ಹೇಳಿಕೊಂಡ್ರೆ ನಿಮಗೆ ಭಾಳ ಅವಮಾನ ಆಗ್ತದೆ. ಜನಗಳು ನಿಮಗೆ ನೆಕ್ಸ್ಟು ಸುಳ್ಳು ಹೇಳ್ತಾನೆ ಅಂತೇಳಿ ನೆಕ್ಸ್ಟ್ ನಿಮ್ಮ ಓಟ್ ಹಾಕಲ್ಲ. ದಯಮಾಡಿ ನೀವು ಸಾಮಾಜಿಕ ನ್ಯಾಯ ಬದ್ಧತೆಯಲ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನೀವು ಸಂವಿಧಾನ ಕಾನೂನು ಚೌಕಟ್ಟಲ್ಲಿ ನೀವು ನಡೀತಾ ಇಲ್ಲ. ಹೀಗಾಗಿ ಸಿದ್ದರಾಮಯ್ಯ ಇವತ್ತು ರಾಯಚೂರಿನಲ್ಲಿ ಐತಿಹಾಸಿಕ ದಿನ ಇವತ್ತು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ. ಇವತ್ತು ಅಲೆಮಾರಿಗಳ ವಿಮೋಚನೆ ಆಗಬೇಕು. ಅದಕ್ಕಾಗಿ ಇವತ್ತು ರಾಯಚೂರಲ್ಲಿ ಬಸವಣ್ಣನವರ ಹಾದಿಯಲ್ಲಿ ಕ್ರಾಂತಿಯನ್ನು ಸೃಷ್ಟಿ ಮಾಡಿದ್ದೀವಿ. ಇವತ್ತು ರಾಯಚೂರಿಂದ ಪ್ರಾರಂಭ ಆಗಿದೆ. ಇಡೀ ಕಲ್ಯಾಣ ಕರ್ನಾಟಕ, ಇಡೀ ರಾಜ್ಯ, ಇಡೀ ದೇಶ, ಇಡೀ ಪ್ರಪಂಚದಾದ್ಯಂತ ನಮ್ಮ ಸಮಸ್ಯೆಗಳಿಗೆ ಮುಟ್ಟುತ್ತದೆ. ಇವತ್ತೇನು ಅರಾಜಕತೆ ಸೃಷ್ಟಿಯಾಗಿದೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ನೇಪಾಳ ದೇಶದಲ್ಲಿ. ಮುಂದೊಂದು ದಿನ ಈ ಬಸವಣ್ಣನವರ ಹಚ್ಚಿದ ಕ್ರಾಂತಿ ಇವತ್ತು ಜನಗಳಿಗೆ ಕ್ರಾಂತಿಯನ್ನು ಮೂಡ್ತಾ ಇದೆ. ಜನಗಳು ಎಚ್ಚೆತ್ತುಕೊಳ್ತಾ ಇದ್ದಾರೆ, ಅರ್ಥ ಮಾಡ್ತಾ ಇದೆ. ನೀವು ಏನು ಅನ್ಯಾಯ ಮಾಡ್ತಿದ್ರಿ ಅದನ್ನು ಖಂಡಿಸಲಿಕ್ಕೆ ಎಲ್ಲರೂ ಬಲವಾಗಿ ಬರ್ತಾ ಇದ್ದಾರೆ. ಮುಂದೊಂದು ದಿನ ನೀವು ಬೀದಿಯಲ್ಲಿ ನಿಲ್ಲಬೇಕಾಗ್ತದೆ. ಇವತ್ತು ಅಲೆಮಾರಿಗಳು ಕಡಿಮೆ ಓಟ್ ಅಂತೇಳಿ ಏನಾದರೂ ನೀವು ನಮ್ಮನ್ನು ಕಡೆಗಣಿಸಿದರೆ ನೆಕ್ಸ್ಟು ಚುನಾವಣೆಯಲ್ಲಿ ಕೇವಲ ನಿಮ್ಮ ಮೊನ್ನೆ ನೀವೇನು 136 MLಗಳು ಗೆದ್ದಿರಲ್ಲ, 42 MLಗಳು 1000, 2000, 200, 300 ಓಟಿಂದ ಗೆದ್ದಿದ್ದಾರೆ. ಆ ಓಟ್ಗಳು ನಮ್ಮವೇ. ನೆಕ್ಸ್ಟ್ ಆ ಓಟು ಉಲ್ಟಾಗ್ತದ, ನಿಮ್ಮ ಸರ್ಕಾರ ಬೀದಿ ಪಾಲಾಗ್ತದ. ಮುಂದಿನ ನೀವು ನೆಕ್ಸ್ಟ್ ಬರೋದಂಗೆ ಎಲ್ಲಿ ಮುಖ ಇರೋದಂಗೆ ಆಗ್ತದೆ. ದಯಮಾಡಿ ಆ ರೀತಿ ಅನಾಹುತ ಮಾಡಿಕೊಳ್ಬೇಡಿ. ಒಂದು ಓಟನ್ನು ಕಡೆಗಣಿಸಬೇಡಿ, ಸ್ವಲ್ಪ ಜನ ಕಡೆಗಣಿಸಬೇಡಿ. ಇವತ್ತು ಕೋಲಂಬಿಗಳಿಗೆ ಮನೆ ಹೊಂದಿದಿರಲ್ಲ, ಅವರೇನು ನಿಮ್ಮ ಕಾಂಗ್ರೆಸ್ನವರಲ್ಲ. ಅವ್ರು ಕೂಡ ಅದು 75 ಭಾಗ ಅವರು BJP ಅವರಿದ್ದಾರೆ. ಬಟ್ ನಮ್ಮನ್ನು ಕಾಂಗ್ರೆಸ್ನವ್ರು ನಾವು ಆದರೆ ನಮ್ಮನ್ನು BJP ಅಂತ ಬಿಂಬಿಸಿ ನಮ್ಗೆ ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರೇ. ಇದು ನ್ಯಾಯನ ನಿಮ್ಮದು? ಧರ್ಮನ ನಿಮ್ಮದು? ಎಲ್ಲಿದೆ ನಿಮ್ಮ ಸಾಮಾಜಿಕ ನ್ಯಾಯ? ಅದಕ್ಕಾಗಿ ನೆಕ್ಸ್ಟು ಕ್ರಾಂತಿ ಪ್ರಾರಂಭ ಆಗಿದೆ. ಜಿಲ್ಲೆಯಲ್ಲಿ ಕ್ರಾಂತಿ ಸೃಷ್ಟಿಯಾಗ್ತದೆ. ಮುಂದೆ ಬರುತ್ತಾ ನಿಮ್ಮೆಲ್ಲ ಸಚಿವ ಸಂಪುಟಕ್ಕೆ, ಸರ್ಕಾರಕ್ಕೆ ಎಲ್ಲಿ ಬೇಕಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಗೆರಾವ್ ಹಾಕೋ ಕೆಲಸ ಮಾಡ್ತೀವಿ. ಮತ್ತು ಈ ಅಕ್ಟೋಬರ್ 2 ಡೈಲಿ ಚಲೋ ಆದ ನಂತರ ರಾಹುಲ್ ಗಾಂಧಿ ಭೇಟಿ ಆದ ನಂತರ ಏನಾದರೂ ಅಲ್ಲಿ ನಮ್ಮ ನ್ಯಾಯ ಸಿಗಲಿಲ್ಲಪ್ಪ ಅಂದರೆ ಇಡೀ ಎಲ್ಲ ಜಿಲ್ಲೆಗಳಿಂದ ಪಾದಯಾತ್ರೆ ಚಾಲು ಮಾಡ್ತೀವಿ ಮತ್ತು ಉಗ್ರವಾದ ಹೋರಾಟಗಳನ್ನು ಮಾಡೋಕೆ ರೆಡಿ ಆಗ್ತೀವಿ. ಯಾಕೆ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವರು, ಸಂವಿಧಾನಬದ್ಧವಾಗಿ ಅಧಿಕಾರವನ್ನು ನಡೆಸ್ತಕ್ಕಂಥವರು ಅಂತ ತಮ್ಮನ್ನು ಈ ರಾಜ್ಯ ಹೊಗಳ್ತಾ ಇದೆ. ಆ ಕಾರಣಕ್ಕಾಗಿಯೇ ಜನಪರ ಚಳುವಳಿಗಳೆಲ್ಲರೂ ಸೇರಿ ಎದ್ದೇಳು ಕರ್ನಾಟಕ ಅನ್ನುವಂಥ ಒಂದು ಸಂಘಟನೆ ಒಕ್ಕೂಟವನ್ನು ಮಾಡಿಕೊಂಡು ತಮ್ಮ ಬೆಂಬಲಕ್ಕೆ ನಿಂತು ಅತ್ಯಧಿಕ ಮತಗಳಿಂದ ಗಳಿಸಿ ತಮ್ಮ ಸರ್ಕಾರವನ್ನು ತರುವಂಥದ್ರಲ್ಲಿ ಅಲೆಮಾರಿಗಳ ಪಾಲೂ ಇದೆ ಅನ್ನೋದನ್ನು ಮತ್ತೆ ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನೀವು ಸಾಮಾಜಿಕ ನ್ಯಾಯವನ್ನು ಕೊಡಬೇಕನ್ನೋಂಥದ್ರಲ್ಲಿ ಮುಂದಾಳಂತ ನಾವು ನಂಬಿದ್ದೀವಿ. ಆ ನಂಬಿಕೆಯನ್ನು ಅಲೆಮಾರಿಗಳಿಗೆ ಮಾಡಿರ್ತಕ್ಕಂಥ ಅನ್ಯಾಯದ ಮೂಲಕ ಆ ನಂಬಿಕೆ ಎಲ್ಲವೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಇನ್ನೂ ಅವಕಾಶ ಇದೆ ಮಾನ್ಯ ಸಿದ್ದರಾಮಯ್ಯನವರೇ. ನೀವು ಆ ತಪ್ಪನ್ನು ಸರಿಪಡಿಸಿಕೊಂಡು ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಮತ್ತೆ ಎತ್ತಿಡ್ತೀರಿ. ನೀವು ಬಿಟ್ಟರೆ ಮತ್ತೆ ಯಾರು ಮಾಡೋದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿದೆ. ಯಾಕಂದರೆ ನೀವೇ ಮಾಡಬೇಕು. ಹಾಗಾಗಿ ನಿಮ್ಮ ಮೇಲೆ ಮತ್ತೆ ವಿಶ್ವಾಸ ಇದೆ. ಅವರು ಅಕ್ಟೋಬರ್ 2ನೇ ತಾರೀಕಿಗೆ ಡೆಲ್ಲಿಗೆ ಹೋಗೋದ್ರ ಒಳಗಾಡಿ ನೀವು ಅದನ್ನು ಸರಿಪಡಿಸತಕ್ಕಂಥ ಕೆಲಸ ಮಾಡಬೇಕು. ಆವಾಗ ಮುಂದೆ ನಿಮ್ಮ ಜೊತೆ ಅಲೆಮಾರಿಗಳು ಸೇರಿದಂಗೆ ಎಲ್ಲ ತಳ ಸಮುದಾಯಗಳು ಇರ್ತಾವ ಅಂತ ಹೇಳ್ತಾ ನಿಮ್ಮ ಬೆಂಬಲಕ್ಕೆ ನಾವಿರ್ತೀವಿ. ನಮ್ಮ ಬೇಡಿಕೆಗಳಿಗೆ ಏನು ಪೂರಕವಾಗಿ ನೀವು ಕೆಲಸ ನಿರ್ವಹಿಸಬೇಕು ಮತ್ತೊಮ್ಮೆ ಒತ್ತಾಯ ಮಾಡ್ತೀವಿ. ಸಣ್ಣ ಮೀನುಗಳು ತಗೊಂಡು ಬಂದಿರತಕ್ಕಂಥ ತಿಮ್ಮಿಂಗಲುಗಳಾಗಿರ್ತಕ್ಕಂಥ ಕೋಲಂಬೋ ಜೊತೆ ನೀವು ಸೇರಿಸಿರೋದ್ರಿಂದ ಅವರ ಪಾಲನ್ನು ಅವರು ತಿಂದಾಕ್ತಾರೆ, ಅವರನ್ನು ತಿಂದಾಕ್ತಾರೆ. ಅವರಿಗೆ ಉಳಿಗಾಲಿಲ್ಲ. ಅವರಿಗೆ ಅವ್ರದ್ದೇ ಆಗಿರ್ತಕ್ಕಂಥ 1% ಮೀಸಲಾತಿಯನ್ನು ಸಪ್ರೇಟ್ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಮತ್ತೆ ಎತ್ತಿಡಬೇಕು. ನೀವು ಸಾಮಾಜಿಕ ನ್ಯಾಯದ ಹರಿಕಾರರಂತ ಮತ್ತೆ ಕರ್ನಾಟಕದಲ್ಲಿ ಬಿಂಬಿಸ್ಕೊಳ್ಬೇಕು. ಒಂದು ಅವಕಾಶ ಇದೆ, ಅದನ್ನು ಮಿಸ್ ಮಾಡ್ಕೊಳ್ಬೇಡ್ರಿ ಅಂತ ಸಿದ್ದರಾಮಯ್ಯನವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ನೀವು ಆಲ್ಮತದವರು, ಆಲ್ಮತಸ್ಥರು. ನೀವು ಕುರುಬರು, ಜೇನು ಕುರುಬರು, ಮತ್ತು ಕಾಡು ಕುರುಬರು, ಹಿರೇ ಕುರುಬರು, ಹಣ್ಣಿ ಕುರುಬರು ಅಂತಂದು 5 ಆವ ಕುರುಬರು. ಅದ್ರಾಗ ಮಳೆ ಹೋದಾಗ ಕಂಬಳಿ ಬೀಸಿದ್ರೆ ಮಳೆ ಬಂದದ. ಸಿದ್ದರಾಮಯ್ಯ ನಿಮ್ಮ ಧರ್ಮ ಆಲ್ಮತದವರು. ಅಂಥದ್ದು ಆಲ್ಮತದವರು ನಮ್ಮ ಅಲೆಮಾರಿಗಳಿಗೆ ಅನ್ಯಾಯ ಮಾಡಬಾರ್ದು. ಯಾಕಂದರೆ ಸ್ವಾತಂತ್ರ್ಯ ಸಿಕ್ಕು ರಾತ್ರಿ 12 ಗಂಟೆ 12 ನಿಮಿಷ 14ನೇ ತಾರೀಕು 1947ನೇ ಇಸ್ವಿಯಾಗ ಸಿಕ್ತು. ಬೆಳಗ್ಗೆ ಮುಂಜಾನೆ 15ನೇ ತಾರೀಕು ಜಾಂಡ ಇತ್ತು.
ನಮಗೆ ಸ್ವಾತಂತ್ರ್ಯ ಸಿಕ್ಕರೆ ಮಾನವ ಹಕ್ಕು ಸಿಗಲಿಲ್ಲ ನಮ್ಗೆ. ಅವಾಗ ಡಾಕ್ಟರ್ ಅಂಬೇಡ್ಕರ್ ರಾತ್ರಿ ಹಗಲು ಬರ್ದ. ಅಂಬೇಡ್ಕರ್ ಅಂದರೆ ಎರಡನೇ ಪರಮಾತ್ಮ ಕಲಿಯುಗದಾಗ ನಾವು ಅಂತೀವಿ. ಅಂಥದ್ದು ಬಲಾಢ್ಯ ಸಮಾಜದವರು ನಮ್ಮ ಹಕ್ಕು ಕಸ್ಕೊಂಡಾರ. ನಮಗೇನಿಲ್ಲ. ಇಲ್ಲಿಗೆ ಎಷ್ಟಾಯಿತು? 78 ವರ್ಷ ಆಯಿತು. ಈಗ 79ನೇ ವರ್ಷ ಕಾಲಿಡಕತ್ತೀವಿ. ಈಗ ಇಷ್ಟಾದ್ರೆ ನಮ್ಗೆ ಬಟ್ಟೆ ಗುಡಿಸ್ಲಾಗಿದ್ದೀವಿ. ಮಣ್ಣಿ ಗಾಳಿ ಮಳಿ ಈ ವರ್ಷ ಆಗಿ ಹುಡುಗರು ಹೊತ್ತಟ್ಟೆ ಅನ್ನದಾಗ ನೀರು ಬಿದ್ದವ, ಅನ್ನದಾಗ ಕಸ ಬಿದ್ದದ, ಆಗಾಗ ಆಮ್ರದಾಗ ಅವು ಗುಬ್ಬಿ ಏತದೆಲ್ಲ ಬಿದ್ದದ. ಆ ಹುಡುಗರು ಹಂಗೆ ತಿಂದರೆ ವನವಾಸ ಯಾರಿಗೆ ಹೇಳ್ಬಾರ್ದು? ಆ ಭಗವಂತಿಗೆ ಹೇಳ್ಬೇಕು. ನಮ್ಮ ಸಮಾಜದವರು ತಾಡ್ಪಾಲ್ ಕೊಡ್ತೀವಿ ಅಂತಂದು ಅರ್ಜಿ ಕೊಟ್ಟರೆ ಇನ್ನೂ ಕೊಟ್ಟಿಲ್ಲ ನಮ್ಮ ಸರ್ಕಾರ ತಾಡ್ಪಾಲ್ ನಮ್ಮ ಜನಕ್ಕೆ. ಇದು ಇಷ್ಟು ಓಡಾಡಕತ್ತೀವಿ. ನಮ್ಮ ಹುಡುಗರು ನಾವು ಭಿಕ್ಷೆ ಬೇಡಿ ಹುಡುಗರು ಓದ್ಸಕತ್ತೀವಿ. ನಮ್ಮ ಒಳ ಮೀಸಲಾತಿ ಈಗ ನಮ್ಗೆ ಪದ್ಧತಿ ಪ್ರಕಾರ ಅಂದರೆ 3% ಸಿಗಬೇಕು. ನಮಗೆ ಮಹಾರಾಷ್ಟ್ರ 3% ಸಿಕ್ಕದ, ನಮ್ಮ ಅಲೆಮಾರಿಗೆ ಆಂಧ್ರದಾಗ 2% ಸಿಕ್ಕದ. ನಮಗೇನಿಲ್ಲ. ಈಗ ಏನಿಲ್ಲ, 1% ಮಾಡಿರಲ್ಲ ಆ ಕೋರ್ಟ್ಲಿದ್ದ. ಆ 1% ಸಾಕು ನಮ್ಗೆ. 49 ಜಾತಿ ಅಲೆಮಾರಿಗೆ ಕೊಟ್ಟು ಬಿಡ್ರಿ. ನೀವು ಆಲ್ಮತದವರು ಸುಳ್ಳು ಆಡಬಾರ್ದು. ನೀವು ಸಿದ್ದರಾಮಯ್ಯ, ನೀನು ಹಿರಿಯತ, ನೀನು ವಕೀಲಿದ್ದಿ, ಮೊದಲು ವಕೀಲಿದ್ದು ಈ ಮ್ಯಾಟ್ರ್ ಕಲ್ತು ಈಗ ಮುಖ್ಯಮಂತ್ರಿ ಆಗಿದ್ದಿ. ಮುಖ್ಯಮಂತ್ರಿ ಆಗ್ಬೇಕಾದ್ರೆ ನಮ್ಮ ಅಲೆಮಾರಿಗಳು ಓಟಲಿದ್ದಾನೆ ಮುಖ್ಯಮಂತ್ರಿ ಆಗಿ ಸತ್ಯವಾಗಿ ಹೇಳ್ತೀವಿ. ಆಲ್ಮತದವ್ರು ನೀವು ಏನ್ರಿ? ಅದಕ್ಕೆ ನಾವು ಒಂದು ಮೀಸಲಾತಿ ಕೊಡ್ಬೇಕಂತಂದು ಜೈ ಭೀಮ, ಜೈ ಅಲೆಮಾರಿ. ಅಸ್ಪೃಶ್ಯ ಅಲೆಮಾರಿ ಮಹಾ ಒಕ್ಕೂಟ ಒಳ ಮೀಸಲಾತಿ ಹೋರಾಟಗಾರ ರಾಯಚೂರು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ನಾವು ಏನು ಕಳೆದ ತಿಂಗಳ 19ನೇ ತಾರೀಕಿನಿಂದ ನಮಗಾಗಿರ್ತಕ್ಕಂಥ ಚಾರಿತ್ರಿಕ ಅನ್ಯಾಯದ ವಿರುದ್ಧ ನಮ್ಮ ಎಡ ಸಮುದಾಯದ ಸೋದರರ ಜೊತೆಯಲ್ಲಿ ಅವರು ನಮಗೆ ನೀಡಿರ್ತಕ್ಕಂಥ ನೈತಿಕ ಬೆಂಬಲ ಜೊತೆಯಲ್ಲಿ ನಾವು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ನಿರಂತರವಾಗಿ 1 ತಿಂಗಳ ಕಾಲ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೂ ಕೂಡ ಸರ್ಕಾರ ನಮ್ಮನ್ನು ಕಡೆಗಣಿಸಿ ನಾವು 3ನೇ ತಾರೀಕು ಮಾಡಿರ್ತಕ್ಕಂಥ ಹೋರಾಟವು ಇತಿಹಾಸದಲ್ಲೇ ನಮ್ಮ ಅಲೆಮಾರಿಗಳ ಚಾರಿತ್ರಿಕ ಇತಿಹಾಸದ ನಮ್ಮ ಇಂಡಿಯಾದಲ್ಲೇ, ಬಹುಶಃ ನಮ್ಮ ಭಾರತದಲ್ಲಿ ಅಷ್ಟು ಅಲೆಮಾರಿಗಳು ಸೇರಿಬಿಟ್ಟು ಒಂದು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಅದು ಶಾಂತಿ ರೀತಿಯಲ್ಲಿ ಮತ್ತು ಸರ್ಕಾರಕ್ಕೆ ಒಂದು ದಿಕ್ಕಲಾಗ್ತಾ ಇಲ್ಲ, ಶಾಂತಿ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಆ ದೊಡ್ಡ ಬೃಹತ್ವಾದ ಹೋರಾಟ. ಆ ಹೋರಾಟಕ್ಕೂ ಕೂಡ ಒಬ್ಬ ಸಾಮಾಜಿಕ ನ್ಯಾಯ ಹರಿಕಾರ ಅಂತ ಹೇಳ್ಕೊಳ್ತಾ ಇದ್ದಾರೆ. ಸಾಮಾಜಿಕ ಬದ್ಧತೆ ಇರ್ತಕ್ಕಂಥ ನಮಗೆ ನಾಚಿಕೆ ಆಗಲ್ವ ಸ್ವಾಮಿ? ಮೊನ್ನೆ ಮುಖ್ಯಮಂತ್ರಿಗಳೇ ಒಬ್ಬರು ಕೂಡ ನಿಮ್ಮ ಪ್ರತಿನಿಧಿಗಳಾಗಿ ನಮ್ಮ ಸಚಿವ ಸಂಪುಟದ ಒಬ್ಬರು ಕೂಡ ಬರಲಿಲ್ಲ, ನಿಮ್ಮ ಸರ್ಕಾರದ ಒಬ್ಬ ಅಧಿಕಾರಿ ಕೂಡ ಬರಲಿಲ್ಲ. ನಿಮಗೇನಾದರೂ ಬದ್ಧತೆ ಏನಾದರೂ ಇದೆಯಾ ಮಾನ್ಯ ಮುಖ್ಯಮಂತ್ರಿಗಳೇ? ನಿಮಗೇನಾದರೂ ಬದ್ಧತೆ ಇದ್ದರೆ, ನಾನು ಅವತ್ತೇ ಹೇಳಿದ್ದೆ ಸಾಹೇಬ್ರೆ, ನೀವು ಇವತ್ತು ಅಲೆಮಾರಿಗಳಿಗೆ 1% ಕೊಡದೇ ಇದ್ದ ಕಾರಣಕ್ಕಾಗಿ ನೀವು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಮೊದಲನೇ ಬಾರಿ ನೀವು ಥ್ಯಾಂಕ್ಸ್ ಅಂತ ಹೇಳಿದ್ವಿ ನಾವು ಅವತ್ತು ನಮ್ಮ ವೇದಿಕೆ ಮೇಲೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮಗೆ ಬದ್ಧತೆ ಇದೆ, ನಮ್ಗೆ ಗೊತ್ತಿದೆ. ತಾವು ಕೂಡ ಒಬ್ಬ ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ಮಾಡ್ತಕ್ಕಂಥ ರಾಜಕಾರಣಿಗಳು, ನಮ್ಮ ಮೇಲೆ ಭಾಳ ಅಭಿಮಾನವಿದೆ. ಆದರೆ ತಾವು ಸಂಪೂರ್ಣವಾಗಿ ನಮ್ಮ ನಂಬಿಕೆಯನ್ನು ನೀವು ಅಪನಂಬಿಕೆಯನ್ನು ಮಾಡ್ಕೊಂಡ್ಬಿಟ್ರಿ ಮಾನ್ಯ ಮುಖ್ಯಮಂತ್ರಿ. ನಮ್ಮ ಮಕ್ಕಳಿಗೆ ಸಾಲ ಇಲ್ಲ, ಸಂಬಂಧ ಇಲ್ಲ. ನಾವು ಅಡಿಗೆ ಜೋಬಡಿ ಹಾಕಿರ್ತೀವಿ, ಊರೂರು ಜೋಬಡಿ ಹಾಕಿಕೊಂಡು ಊರೂರಿಗೆ ಹಲಸಿನ ಹಲಸು ರೊಟ್ಟಿ, ಒಣ ರೊಟ್ಟಿ ತಿಂದು, ಹಸಿ ಅನ್ನ ತಿಂದು ಅದಕ್ಕೆ ಅಂತ ಬಂದೀವಿ ನಾವು. ಇವಾಗ ನಮ್ಮ ಮಕ್ಕಳು ಶಾಲೆಗೆ ಹೋದ್ಯಾರ, ಅವ್ರಿಗೆ ಚಲೋ ಮಾಡಬೇಕು, ಚಲೋ ಮಾಡಬೇಕು. ನಮ್ಗೆ ಭಾಳ ವನವಾಸ ಆಗ್ಯದ. ನಮ್ಗೆ ಯಾರು ಸೇರಬಾರ್ದು, ಬೇಡ್ಕತ್ತಿದ್ರೆ ಒಳ್ಳೇದಾಗಬೇಕಂತ ನೀನೇ ಹೇಳಿದ್ದಿ. ನೀನೇ ಸಿದ್ದರಾಮ, ನೀನೇ ಹೇಳಿದ್ದಿ. ಯಾರೇ ಬೇಡಿದ್ರೆ 2,000 ರೂಪಾಯಿ ಹಾಕ್ರಿ, ಯಾರೇ ಬೇಡಿದ್ರೆ 2,000 ಸಿದ್ದರಾಮಪ್ಪ, ನಮ್ಗ ನಿನ್ಗೆ ವೋಟ್ ಹಾಕಿ ಗೆಲ್ಲಿಸಿ ಮುಖ್ಯಮಂತ್ರಿ ಆಗಿದ್ದೆ. ನಮಗ ನಾಳೆ ಕೊಟ್ರೆ ಒಳ್ಳೇದಾಯ್ತು. ಇಲ್ಲ ನಿನ್ನ ಮುಖ್ಯಮಂತ್ರಿ ಇಸಿ ಬರ್ತಾರೆ. ಸಿದ್ದರಾಮಪ್ಪ ಎಣ್ಣೆ ಕುಡಿಸ್ತಾ ಇದ್ದೀನಿ. ನಮ್ಮ ಮಕ್ಕಳು ಬೀದಿ ಪಾಲಾಗ್ಯಾರ, ನಾವೆಲ್ಲ ಬೀದಿ ಪಾಲಾಗಿವಿ. ನಮಗೇನು ಉಳಿತಾಯ ಇಲ್ಲ, ನಮ್ಗೆ ಹೊಲ ಇಲ್ಲ, ಮನೆ ಇಲ್ಲ, ಜಾಗ ಇಲ್ಲ. ನಮ್ಗೆ ಎಲ್ಲಿ ನೋಡಿ ಬಿಡಿಸಲಾಗಿದ್ದೀವಿ, ಬಟ್ಟೆ ಬಿಡಿಸಲಾಗಿದ್ದೀವಿ. ನಾವು ಸಿದ್ದರಾಮಪ್ಪ, ನಾವು ಅಷ್ಟು ಮಂದಿ ವೋಟ್ ಹಾಕಿ ಮುಖ್ಯಮಂತ್ರಿ ಆಗಿದ್ದೀವಿ. ಏನೋ ಮುಖ್ಯ ಸಿದ್ದರಾಮಪ್ಪ ನ್ಯಾಯ ಕೊಡಿಸ್ಬೇಕು. ನಮಗೆ ನ್ಯಾಯ ಕೊಡಿಸ್ಬೇಕು, ನಮ್ಮ ಮಕ್ಕಳಿಗೆ ನೌಕರಿ ತರಿಸ್ಬೇಕು, ನಮಗೆ ಹೊಲ ಮನೆ ಕೊಡಬೇಕು. ನೀನು ನಮಗೆ ಎಲ್ಲ ಒಳ್ಳೇದು ಮಾಡಿದ್ರೆ ಚಲೋ, ನಮಗೆ ನೌಕರಿ ಬರಬೇಕು ಸಿದ್ದರಾಮಪ್ಪ. ನಿನ್ನ ಎಷ್ಟೋ ನಿನ್ನ ನೆನೆಸ್ತೀವಿ ಮುಂದೆ. ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ನೆನೆಸ್ತಾರೆ. ನಿನ್ನ 50 ವರ್ಷ ಮುಖ್ಯಮಂತ್ರಿ ಆಗಿ ಕುದುರ್ತಿದ್ದಿ.
ಎಲ್ಲ ಬಡವ್ರ ಮಕ್ಕಳು ಆಗಿವಿ. ಮಕ್ಕಳು ಬಡ ಮಕ್ಕಳನ್ನ ಕಣ್ಣು ತೆರೆದು ನೋಡು. ಎರಡು ಕಣ್ಣಲ್ಲಿ ನೋಡು, ಒಂದು ಕಣ್ಣಲ್ಲಿ ನೋಡಬೇಡ. ಎರಡು ಕಣ್ಣಲ್ಲಿ ದಯ ಮಾಡಿ ನೋಡಿ. ಇದು ನಮ್ಗೆ ಮುಂದೆ ಏನು ಬರೋದು ಬರಲಾರ್ದು ಎಲ್ಲ ಸಾಕ್ಷಿ 1% ನಮಗೆ ಎಲ್ಲ ಮಾತು ನ್ಯಾಯ ಕೊಡಿಸಬೇಕು. ನಮಗೆ ನ್ಯಾಯ ಬೇಕೇ ಬೇಕು. ನಾವು ನೀರಾಗ ಬಿದ್ದು, ಗುಡಿಸಲಾಗ ಬಿದ್ದು, ಕೆಸರಿನಾಗ ಬಿದ್ದು, ಹೊಟ್ಟೆ ಕೂಳಿಲ್ದ, ಮಕ್ಕಳಿಗೆ ಅನ್ನ ಇಲ್ದ, ಉಪವಾಸ ತಪಾಸ ಮಾಡಿ ಊರೂರು ಅಲೆಮಾರು ಜನ ಊರೂರು ತಿರುಗಾಡಿ ಉಪವಾಸ ತಪಾಸ ವನವಾಸ ಮಾಡಿ ಇಷ್ಟು ಇಲ್ಲಿ ಬಂದು ಕೇಸಿ ತಪಾಸ ಕೂತೀವಿ. ನಿನ್ನ ಕೇಳಕತ್ತೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗೆ ನ್ಯಾಯ ಕೊಡಿಸಬೇಕು. ನಮಗೆ ಪಾಲಿಗೆ ನೀನು ಒಕ್ಕಟ್ಟಾಗಿ ನಿಂತಿರ್ಬೇಕು. ನೀನು ಒಕ್ಕಟ್ಟಾಗಿ ನಿಂತು ನಮ್ಮನ್ನ ಮುಂದೆ ಸಾಹಿತ್ಯ ಅಲೆಮಾರಿ ಜನನ ನೀ ಮುಂದೆ ತರಬೇಕು, ತರಲೇಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.